ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲ್ಯರಿಗೆ ಶುಭವಾಗಲಿ. ಸೋಮವಾರ 23 ನವೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಚನ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಕ್ರಿಸ್ತನನ್ನು ಹಿಂಬಾಲಿಸುವವರೇ ಆದರೆ ನಮ್ಮ ಜೀವನ, ನಮ್ಮ ನಡತೆ ಪ್ರತಿಯೊಂದು ಕೂಡ ಸೈರಣೆಯಿಂದಲೇ ಮಾಡುವಂಥದ್ದು ಮತ್ತು ಮತ್ತೊಬ್ಬರು ನೋಡಿ ಒಳ್ಳೆಯದನ್ನೇ ಕಲಿಯುವಂತೆ ಜೀವಿಸುವಂಥದ್ದಾಗಬೇಕು. ಯಾಕಂದರೆ ಕರ್ತನು ಬೇಗನೆ ಬರಲಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ಶೀರ್ಷಿಕೆ ಕರ್ತನ ಬರೋಣದ ಅಪೇಕ್ಷೆಯಲ್ಲಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತಾನು ಸೆರೆವಾಸದಲ್ಲಿದ್ದಾಗಲೂ ಫಿಲಿಪ್ಪಿಯವರಿಗೆ ಪತ್ರ ಬರೆದು ಅವರನ್ನು ಎಲ್ಲ ವಿಧದಲ್ಲೂ ಬಲಪಡಿಸುತ್ತಾ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕೆಂಬುದಾಗಿಯೂ ಸಮಾಧಾನದ ಜೀವನದ ಕಡೆಗೆ ಎಲ್ಲ ವಿಚಾರದಲ್ಲೂ ನಡೆಯಬೇಕೆಂಬುದಾಗಿಯೂ ಸಂಬಂಧಗಳನ್ನು ಕಟ್ಟಿಕೊಳ್ಳಬೇಕೆಂಬುದಾಗಿಯೂ ಮತ್ತು ಒಳ್ಳೆಯದನ್ನು ಗಮನಿಸಬೇಕು, ಒಳ್ಳೆಯದನ್ನೇ ಮಾಡಬೇಕು, ಹೀಗೆ ಕ್ರಿಸ್ತನ ರಾಜ್ಯವನ್ನು ಕಟ್ಟುವಂಥ ವ್ಯಕ್ತಿಗಳಾಗಿ ಕ್ರಿಸ್ತನ ಹಿಂಬಾಲಕರಾಗಬೇಕೆಂಬುದಾಗಿ ಈ ಜನರನ್ನು ಪ್ರೋತ್ಸಾಹಿಸುತ್ತಿದ್ದನು. ಅದೇ ಸಂದರ್ಭದಲ್ಲಿ ಪೌಲನು ಹೇಳುವ ಮಾತೇನೆಂದರೆ, ನೀವು ಮಾಡುವಂಥ ಎಲ್ಲದರಲ್ಲಿಯೂ ಸೈರಣೆಯಿರಲಿ, ನಿಮ್ಮ ಸೈರಣೆಯನ್ನು ಅನೇಕರು ನೋಡಲಿ ಎಂಬುದಾಗಿ. ಅಂದರೆ ನೀವು ಸಾಕ್ಷಿಯುಳ್ಳ ಜೀವನ ಜೀವಿಸಬೇಕೆಂಬುದಾಗಿ, ನೀವು ಎಂಥ ಪರಿಸ್ಥಿತಿಯನ್ನು ನೀವು ಹಾದು ಹೋದರೂ ಕ್ರಿಸ್ತನ ರಾಜ್ಯವನ್ನು ಕಟ್ಟುವಂಥವರು ಎಂಬುದಾಗಿಯೂ ಮತ್ತು ಕ್ರಿಸ್ತನು ಕಲಿಸಿಕೊಟ್ಟಂಥ ಮೌಲ್ಯದಂತೆಯೇ ನಡೆಯುವಂಥವರೆಂಬುದಾಗಿ ಇತರರು ನೋಡಬೇಕೆಂಬುದಾಗಿ ಇಲ್ಲಿ ಎಲ್ಲರನ್ನು ಬಲಪಡಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಅದಕ್ಕೋಸ್ಕರವಾಗಿ ಪೌಲನು ಹೇಳುವಂಥ ಕಾರಣ ಏನಂದರೆ, ನಮ್ಮ ಅರಸನು, ರಾಜನು, ಯಜಮಾನನಾಗಿರುವಂಥ ಕ್ರಿಸ್ತನು ಬೇಗನೆ ಬರಲಿದ್ದಾನೆ ಎಂಬುದಾಗಿ ಸ್ಪಷ್ಟಪಡಿಸುವಂಥವನಾಗಿದ್ದಾನೆ. ನಮ್ಮ ಜೀವನದ ಗುರಿ ಏನಂತಂದರೆ, ನಮ್ಮ ಸ್ವಾಮಿ ಬರುವಾಗ ನಾವು ಯಥಾರ್ಥವಾಗಿರಬೇಕು, ನಮ್ಮ ಕಾರ್ಯ ನಿಷ್ಠೆಯ ಕಾರ್ಯವಾಗಿರಬೇಕು, ನಾವು ಮಾಡುವಂಥ ಕಾರ್ಯಗಳು ರಾಜ್ಯವನ್ನು ಕಟ್ಟುವಂಥ ಕಾರ್ಯ, ಸಮಾಧಾನ ತರುವಂಥ ಕಾರ್ಯ, ಪ್ರೀತಿ ಹಂಚುವಂಥ ಕಾರ್ಯವಾಗಿರಬೇಕೆಂಬುದಾಗಿ ಇಲ್ಲಿ ಪೌಲನು ಈ ಜನರನ್ನು ಬಲಪಡಿಸುವಂಥವನಾಗಿದ್ದಾನೆ, ಧೈರ್ಯವನ್ನು ತುಂಬುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ನಾವು ಮಾಡುವಂಥ ಎಲ್ಲ ಕಾರ್ಯದಲ್ಲಿ ನಿಷ್ಠೆಯಿಂದ, ಪ್ರೀತಿಯಿಂದ, ದೇವರ ಭಯಭಕ್ತಿಯಿಂದ ಮಾಡುವುದೇ ಆದರೆ ನಮ್ಮ ಜೀವನದಲ್ಲೂ ಕೂಡ ನಾವು ನಮ್ಮ ಪ್ರಭುವು ಅರಸನು ಬರುವಾಗ ನಾವು ಆತನ ಮುಂದೆ ಯಥಾರ್ಥವಾಗಿ ತನ್ನ ಸೇವಕರುಗಳಾಗಿ ಕಾಣಿಸಿಕೊಳ್ಳಬಹುದು. ಈ ಒಂದು ಅಪೇಕ್ಷೆಯಿಂದಲೇ ನಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ಮಾಡೋಣ, ದೇವರನ್ನು ಮೆಚ್ಚಿಸೋಣ. ಕರ್ತನೆ ದಯಾಮಯ ಸ್ವಾಮಿ, ಕೊಟ್ಟಂಥ ಈ ಜೀವಕ್ಕಾಗಿ, ಜೀವನಕ್ಕಾಗಿ, ಕೊಟ್ಟಿರ್ತಕ್ಕಂಥ ಎಲ್ಲ ತಲಾಂತುಗಳಿಗಾಗಿ, ಸಹಾಯಕ್ಕಾಗಿ ಸ್ತೋತ್ರ. ನಿನಗೆ ಯೋಗ್ಯವುಳ್ಳ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂಥ ಕೃಪೆಯಲ್ಲಿ ನಮ್ಮನ್ನು ನಡೆಸು. ನೀನು ಬರುವಾಗ ನಾವುಗಳು ನಿನ್ನವರು ಎಂಬುದಾಗಿ ಎನಿಸಿಕೊಳ್ಳಲಿಕ್ಕಾಗುವಂಥ ಆ ಕೃಪೆಯನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.